ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ ಪೇಸ್ಟ್. ಎಷ್ಟು ಕ್ಯಾಪ್ಸಿಕಮ್ ಹಾಕ್ತೀರಾ ಒಂದು ಟೈಮ್ಗೆ? 1 kg. ಒಂದು ಟೈಮ್ 1 kg. ಹೌದು. ಉಪ್ಪು, ನಮಕ್, ಸಾಲ್ಟ್, ಗರಂ ಮಸಾಲ, ಧನಿಯಾ ಪೌಡರ್, ಹಳದಿ, ಅರಿಶಿನ ಪೌಡ್ರು, ಚಿಲ್ಲಿ ಪೌಡರ್. ಒಂದೇ ಬಾರಿ 25 ರೈಸ್ ಮಾಡ್ತೀರಲ್ಲ? ಹೌದು ಸರ್. ಉಪ್ಪು ಖಾರ ಹಿಡಿಯುತ್ತಾ? ಓಕೆ, ಪರ್ಫೆಕ್ಟಾಗಿ ಹಿಡಿಯುತ್ತೆ. ಓಕೆ. ಮೊಟ್ಟೆ ಎಷ್ಟು ಹಾಕ್ತೀರಾ? ಮೊಟ್ಟೆ 30 ಮೊಟ್ಟೆ. ಹೌದು. ರೈಸ್ ಬಂತು ಅನ್ಸುತ್ತೆ. ಅಪ್ಪ, ಬನ್ನಿ ಕೊಡ್ತೀನಿ, ಮಾಡ್ತೀನಿ. ಚಿಲ್ಲಿ ಪೌಡರ್, ಎರಡನೇ ಬಾರಿ ಹಾಕ್ತಾರದಾ? ಓಕೆ. ಬ್ಲ್ಯಾಕ್ ಪೆಪ್ಪರ್, ಓಕೆ. ಅದು ಮಸಾಲೆ ಹಿಡಿಯೋಕ್ಕೆ, ಇದು ರೈಸ್ ಹಿಡಿಯೋಕ್ಕೆ. ಅದು ಮೊಟ್ಟೆ ಗಿಟ್ಟೆ ಮಸಾಲೆ ಹಿಡಿದಿದೆ, ಇದು ರೈಸ್ ಹಿಡಿಯೋಕ್ಕೆ. ಓಕೆನಾ? ಅದೇ ನಾನು ಕೇಳಿದ್ನಲ್ಲ ಅವಾಗ. ಓಕೆ. ಹಿಡಿಯುತ್ತೆ ಅಂತ. ಸಾಲ್ಟ್. ಓಕೆ. 4 ಪ್ಯೂರ್ ಸೋಯಾ ಸಾಸ್. ಬಟ್ ಈ ಥರ ಯಾವುದು ಹಾಕಲ್ಲ, ಕಾಸ್ಟ್ಲಿ ಸ್ವಲ್ಪ. ಓಕೆ. ನಾವು ಹಾಕ್ತಿದ್ದೀವಿ. ಮಗ ಬೋಂಡ ಕೇಳ್ದೆ, ಎಲ್ಲಿ ಹುಡುಗನು ಬೋಂಡ ಕೇಳ್ದ? ಫೋನ್ ಬಿಸಿ ಆಗ್ಬಿಟ್ಟ. ಹಾಕ್ಬಿಟ್ರಾ? ಹೇಳಿದ್ರಾ? ತಾಳಿ ತಿನ್ಕೊಳ್ಳಿ, ಮನೆಗೆ ಹೋಗಿ ಅಷ್ಟೇ. ಎಲ್ಲರಿಗೂ ನಮಸ್ಕಾರ, ನಾನು ಸಂತು. ಇವತ್ತು ಒಂದು ಸ್ಪೆಷಲ್ ಆಗಿರುವಂಥ ಜಾಗಕ್ಕೆ ಬಂದಿದ್ದೀನಿ. ವಿದ್ಯಾಪೀಠ ಸರ್ಕಲ್ಲು, ಡೊಂಕನ ಫೀಲ್ಡು, ಶಂಕರನಾಗ್ ಸರ್ಕಲ್ ಪಕ್ಕದಲ್ಲೇ ಇರುವಂಥ, ನೀವು ಗೆಸ್ ಮಾಡ್ತಾ ಇರೋಂಥ ಅಂಕಲ್ ಎಗ್ ರೈಸು. ಕಳೆದ 21 ವರ್ಷಗಳಿಂದ ಈ ಒಂದು ಜಾಗದಲ್ಲಿ ಎಗ್ ರೈಸ್ನ ಸೆಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವ್ರ ಬಗ್ಗೆ ಹೇಳೋದಾದರೆ, ಮೊದಲು ಕಾಟಲ್ಲಿ ಶುರು ಮಾಡಿ ಇವತ್ತೊಂದು ಅಂಗಡಿನ ಓಪನ್ ಮಾಡಿ ಬರೀ ಎಗ್ ಐಟಮ್ನ ಸೆಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಗ್ ಮಸಾಲ, ಎಗ್ ಬೋಂಡ, ಎಗ್ ಪಕೋಡ ಅಂತ ಬರೀ ಎಗ್ಗಲ್ಲೇ ಸುಮಾರು 10 ರಿಂದ 15 ಐಟಮ್ನ ಸೆಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೋಗಿ ಅಂಕಲ್ನ ಮಾತಾಡ್ಸೋಣ, ಈ ಒಂದು ಜಾಗದ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ, ಜೊತೆಗೆ ಅವರ ಫುಡ್ಸ್ನು ಕೂಡ ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಎಗ್ ರೈಸ್ ತಿನ್ನೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ನಮ್ಮ ಹೆಸರು ಸರ್? ಸರ್ ನಮ್ಮ ಹೆಸರು ನಂಜುಂಡಸ್ವಾಮಿ ಅಂತ. ಅಂಕಲ್ ಎಗ್ ರೈಸ್ ಯಾವಾಗ ಶುರುವಾಗಿದೆ ಸರ್? ಸರ್ ಆಯಿತು, ಒಂದು 20 ಇಯರ್ಸ್ ಆಯ್ತು ಸರ್. 20 ಇಯರ್ಸ್ ಆಯ್ತು. ಇದೇ ಜಾಗದಲ್ಲಿ ಮಾಡ್ತಾ ಇದ್ದೀರಾ ಸರ್? ಇಲ್ಲ, ಫಸ್ಟ್ ರೋಡ್ ಸೈಡ್ ಗಾಡಿಲಿ ಮಾಡ್ತಿದ್ದು. ಓಕೆ. ಹಂಗೆ ಇಲ್ಲಿ ಬಂದು ಒಂದು 3 ಇಯರ್ಸ್ ಆಯಿತು. 3 ಇಯರ್ಸ್ ಆಯ್ತು. ಆಯ್ತು ಸರ್. ಗಾಡಿ ಎಲ್ಲಿತ್ತು? ಗಾಡಿ ಫಸ್ಟು ಅಲ್ಲಿ ಒಂದು ಬ್ಯಾಂಕಲ್ಲಿ ಅಲ್ಲೊಂದು ಕಾಲೇಜ್ ಜಾಗ ಇತ್ತು, ಅಲ್ಲಿ ಮಾಡ್ತಿದ್ದೆ. ಅದು ಬಿಟ್ಟರೆ ಇಲ್ಲಿ ಫೀಲ್ಡ್ ಹತ್ರ ಒಂದು 10 ವರ್ಷ ಮಾಡಿದೆ. ಅಲ್ಲೊಂದು 10 ವರ್ಷ ಮಾಡಿದೆ. ಈ ಜಾಗದಲ್ಲಿ 10 ವರ್ಷದಿಂದ ಮಾಡ್ತಿದ್ದೀರಾ? ಹೇಗಿದೆ ರೆಸ್ಪಾನ್ಸ್? ಸರ್ ಚೆನ್ನಾಗಿದೆ ಸರ್. ಓಕೆ. ಏನೇನು ಸಿಗುತ್ತೆ ಸರ್ ನಿಮ್ಮ ಹತ್ರ? ಸರ್ ನಮ್ಮದು ಬರೀ ಎಗ್ ಐಟಮೇ. ಎಗ್ ರೈಸು, ಮತ್ತೆ ಎಗ್ ಚಿಲ್ಲಿ, ಎಗ್ ಮಂಜೂರಿ, ಎಗ್ ಬೋಂಡ, ಬ್ರೆಡ್ ಆಮ್ಲೆಟ್, ಓಕೆ, ಮತ್ತೆ ಎಗ್ ನೂಡಲ್ಸ್, ಎಗ್ ಪನ್ನೀರು, ಗೋಬಿ ಮಂಜೂರಿ, ಅದರಲ್ಲಿ ವೆಜ್ಜು ಸಿಗುತ್ತೆ. ಟೋಟಲ್ ಎಷ್ಟು ಐಟಮ್ ಸಿಗುತ್ತೆ ಸರ್? ಒಂದು 15 ರಿಂದ 20 ಐಟಮ್. 15 ಐಟಮ್. ನಿಮ್ಮ ಹತ್ರ ಎಗ್ ರೈಸ್ ಸಿಕ್ಕಾಪಟ್ಟೆ ಫೇಮಸ್ ಅಂತ ಕೇಳ್ತೀನಿ. ಏನು ಸ್ಪೆಷಲ್ ಅಂತೀರಾ ಎಗ್ ರೈಸ್ ಅಲ್ಲಿ? ಅದೇ ಎಗ್ ರೈಸ್ ಮಾಮೂಲಿ ಸ್ಪೆಷಲ್. ಓಕೆ. ಯಾಕಂದ್ರೆ ನಾವು ಒಳ್ಳೆ ರೈಸ್ ಹಾಕ್ತೀವಿ, ಒಳ್ಳೆ ಕ್ವಾಲಿಟಿ. ಓಕೆ. ಹಾಂ, ಮಸಾಲ ಹಾಕಿದ್ರೆ ಬೇಜಾರು ಮಾಡ್ಕೊಳ್ಳಲ್ಲ. ಸ್ಪೂನು. ಥ್ಯಾಂಕ್ಸ್ ಅಂಕಲ್. ಎಸ್, ನಮ್ಮ ಐಟಮ್ ತೊಗೊಂಡಿದ್ದೀವಿ. ಎಗ್ ಬೋಂಡ, ಎಗ್ ಮಸಾಲ, ಎಗ್ ರೈಸ್, ಇಷ್ಟೇ ಐಟಮ್ ತೊಗೊಂಡಿದ್ದು. ಬೇರೆ ಐಟಮ್ ಟ್ರೈ ಮಾಡೋಕ್ಕಾಗಲ್ಲ, ಯಾಕಂದರೆ ಬೆಳಗ್ಗೆಯಿಂದ ಹೆವಿ ಶೂಟು. ಯಾವ ಕೆಂಪು ಕಾಣಿಸ್ತಾ ಇದೆ. ಹೆವಿ ಮಸಾಲ, ಹೆವಿ ಖಾರ, ಹೆವಿ ಪೆಪ್ಪರು, ಹೆವಿ ಸೋಯಾ ಸಾಸು. ಒಂದು ಟೈಮ್ಗೆ 25 ರೈಸ್ ಮಾಡ್ತಾರಂತೆ. ಏನು ಕ್ಯಾಪ್ಸಿಕಮ್ ಕಟ್ ಮಾಡಿದ್ದು ಹತ್ತತ್ರ 30 ಮೊಟ್ಟೆ ಹಾಕ್ತಾರೆ. ಫಸ್ಟು ರೈಸಿಂದ ಟ್ರೈ ಮಾಡೋಣ. ಚೆನ್ನಾಗಿದೆ. ಕ್ಯಾಪ್ಸಿಕಮ್ ಫ್ಲೇವರು, ಹೆವಿ ಮಸಾಲ. ಬಾಯಿಗೆ ಇಟ್ಟ ತಕ್ಷಣ ಆ ಮಸಾಲ ಹೆವಿ ಗೊತ್ತಾಗುತ್ತೆ. ಜೊತೆಗೆ ಅವ್ರ ಮೇಲೆ ಹಾಕ್ಕೊಟ್ಟಿರೋಂಥ ಆನಿಯನ್ನು, ಅದು ಸ್ವಲ್ಪ ಮಸಾಲನ ಹೋಲ್ಡ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ. ಮಸಾಲ ಎಗ್ ರೈಸ್ ಇಷ್ಟಪಡೋರಿಗೆ ಈ ಒಂದು ಜಾಗ ಬೆಸ್ಟ್ ಸ್ಪಾಟ್ ಅಂತಲೇ ಹೇಳ್ತೀನಿ. ಹೆವಿ ಕ್ರೌಡ್ ಇರ್ತಾರೆ. ಏನಪ್ಪ ಇಷ್ಟು ಜನ ಇದ್ದಾರೆ ಅಂತ ನಾನು ಬಂದು ನೋಡಿದಾಗ ಅಂಕಲ್ ಎಗ್ ರೈಸಿಂದ ಹಾಕಿದ್ರು. ಸೊ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಬೇರೆ ಆಗ್ತಾಯಿದೆ. ನಾನು ಕೂಡ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡಿ ಹಾಕಿದ್ದೆ, ಹೆವಿ ರೀಚ್ ಆಗಿತ್ತು. ಸೊ ಮತ್ತೆ ಒಂದು ಬಾರಿ ಟ್ರೈ ಮಾಡೋಣ ಅಂಕಲ್ ಎಗ್ ರೈಸ್ನ ಅಂತ ಯೂಟ್ಯೂಬ್ ಮಾಡೋಕ್ಕೆ ಬಂದಿದ್ದೀನಿ. ಸೇಮ್ ಅದೇ ಟೇಸ್ಟು. ನಾನು ಇನ್ಸ್ಟಾಗ್ರಾಮ್ ಮಾಡ್ಬೇಕಾದ್ರೆ ಏನು ಟೇಸ್ಟ್ ಇತ್ತು ಅದೇ ಟೇಸ್ಟಲ್ಲಿ ಏನು ಚೇಂಜಸ್ ಇಲ್ಲ. ಯಾಕಂದರೆ ಒಂದು ಮಿನಿಮಲ್ ಕ್ವಾಂಟಿಟಿಲಿ
ಅವ್ರು ಮಸಾಲೆ ಹಾಕ್ತಾನೆ ಇರ್ತಾರೆ, ಚೇಂಜ್ ಆಗಲ್ಲ. ಈಗ 10 ಸ್ಪೂನು ಖಾರ ಅಂದರೆ 10 ಸ್ಪೂನ್ ಖಾರ ಹಾಕ್ತಾರೆ, ಅದು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ವಂತೆ. ಸುಮಾರು ಒಂದು 10 ರಿಂದ 15 ಬ್ಯಾಚಲ್ಲಿ 25 ಒಂದು ಟೈಮ್ಗೆ 25 ಜನಕ್ಕೆ ಆಗುವಂತಂದರೆ 25 ಊಟ 25 ರೈಸ್ನ ಮಾಡ್ತಾರಂತೆ. ಸೊ ಕಂಟಿನ್ಯೂಸ್ ಒಂದು 10 ರಿಂದ 15 ಬ್ಯಾಚಲ್ಲಿ ರೆಡಿ ಮಾಡ್ತಾರೆ. ನೆಕ್ಸ್ಟು ಎಗ್ ಮಸಾಲೆ ಜೊತೆ ಟ್ರೈ ಮಾಡೋಣ. ಇದು ಕೂಡ ಚೆನ್ನಾಗಿರುತ್ತೆ ಅಂತ ತುಂಬ ಜನ ಹೇಳ್ತಾಯಿದ್ರು. ತಿಕ್ಕಾಗಿರೋಂಥ ಎಗ್ ರೈಸು, ಮೊಟ್ಟೆನ ಎರಡೆರಡೇ ಪೀಸ್ ಮಾಡಿದ್ದೀರ ಅನಿಸುತ್ತೆ. ಹಂಗೆ ಜಾಸ್ತಿ ಮೊಟ್ಟೆನೇ ತಗೊಂಡು ಹಂಗೆ ಸ್ವಲ್ಪ ರೈಸ್ ನೆತ್ಕೊಂಡು ತಿನ್ನೋಣ. ಎಗ್ ಮಸಾಲೆ ಜೊತೆಗೆ ಎಗ್ ರೈಸು ಬೆಸ್ಟಾಗಿದೆ ಅಂತಲೇ ಹೇಳ್ಬೋದು. ಮಸಾಲೆ ಜಾಸ್ತಿ ಇದ್ರು ಕೂಡ ಎಗ್ ಮಸಾಲೆ ಜೊತೆ ತಿಂದಾಗ ಆ ಒಂದು ಫೀಲೇ ಗೊತ್ತಾಗಲ್ಲ. ಒಂದೊಳ್ಳೆ ನಾರ್ಮಲ್ ರೈಸ್ನ ಎಗ್ ಮಸಾಲೆ ಜೊತೆ ಡಿಪ್ ಮಾಡ್ಕೊ ತಿಂದರೆ ಏನು ಫೀಲ್ ಕೊಡುತ್ತೋ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಕೊಡ್ತಾಯಿದೆ ಅಂತಲೇ ಹೇಳ್ಬೋದು. ಸೊ ಜನ ಏನಕ್ಕೆ ಬರ್ತಾರೆ ಅಂದರೆ ಈ ಎಗ್ ಮಸಾಲೆ ತಿನ್ನೋಕ್ಕೆ ಬರ್ತಾರೆ ಅನಿಸುತ್ತೆ, ಅಷ್ಟು ಮಜವಾಗಿದೆ. ಬರೀ ಎಗ್ ರೈಸ್ ತಿನ್ನೋದಕ್ಕಿಂತ ವಿತ್ ಎಗ್ ಮಸಾಲ ಬೆಸ್ಟಾಗಿರುತ್ತೆ. ಜಾಸ್ತಿ ಬೇಕಾದ್ರೆ ಜಾಸ್ತಿ ತೊಗೊಳ್ಳಿ, ಕಮ್ಮಿ ಬೇಕಾದ್ರೆ ಕಮ್ಮಿ ತೊಗೊಳ್ಳಿ. ಇದೊಂದು ಹೈ ಫುಡ್ ಜಾಗ ಅನ್ನೋದಕ್ಕಿಂತ ಟೇಸ್ಟಿಂದ ಹೈ ಕ್ರಿಯೇಟ್ ಆಗಿದೆ ಅಂತಲೇ ಹೇಳ್ಬೋದು. ಮೊದಲು ಹೇಳ್ದಂಗೆ ಈ ಜಾಗ ಶುರುವಾಗಿ ಅಂದರೆ ಈ ಒಂದು ಜಾಗದಲ್ಲಿ ಎಗ್ ರೈಸ್ ಆಗೋಕ್ಕೆ ಸ್ಟಾರ್ಟ್ ಮಾಡಿ 21 ವರ್ಷ ಆಗಿದೆ. ಎಲ್ಲ ಕಡೆಯಲ್ಲಿ ಶುರು ಮಾಡಿದಂಥ ಇವರು ಈಗ ದೊಡ್ಡದಾಗಿ ಅಂಗಡಿ ಹಾಕ್ಕೊಂಡು ಹೆವಿ ಕ್ರೌಡ್ನ ಮೇಂಟೈನ್ ಮಾಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು. ಹಾಫ್ ಎಗ್ನ ಕಟ್ ಮಾಡಿ ಮೇಲ್ಗಡೆ ಇದು ಹಾಕಿ ಎಣ್ಣೆಲಿ ಕರೆದಿದ್ದಾರೆ ಅಂತಲೇ ಹೇಳ್ಬೋದು. ಎಗ್ ಬೋಂಡ ತಿನ್ನೋಣ. ಎಗ್ಗಿಗಿಂತ ಮೇಲ್ಗಡೆ ಸ್ಟಫ್ ತಿಕ್ಕಾಗಿದೆ. ತಿಂದು ಸ್ವಲ್ಪ ಹೊತ್ತು ಆದಮೇಲೆ ಆ ಸ್ಟಫು ಒಳಗಡೆ ಹೋದ್ಮೇಲೆ ಆಮೇಲೆ ಫ್ಲೇವರ್ ಗೊತ್ತಾಗುತ್ತೆ. ಓಕೆ, ಬಟ್ ಎಗ್ ಮಸಾಲ ವಿತ್ ಎಗ್ ರೈಸು ಬೆಸ್ಟಾಗಿದೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಅಂಗಡಿ ಯಾವ ಜಾಗದಲ್ಲಿ ಬರುತ್ತಪ್ಪ ಅಂತಂದರೆ ಶಂಕರನಾಗ್ ಸರ್ಕಲ್ಲು, ಡೊಂಕನ ಫೀಲ್ಡ್ ಆಪೋಸಿಟು ವಿದ್ಯಾಪೀಠ ಸರ್ಕಲ್ ಅಂತ ಹೇಳಿದ್ರು. ವಿದ್ಯಾಪೀಠ ಸರ್ಕಲ್ ಹತ್ರ ಬರುತ್ತೆ ಅಂತಲೇ ಹೇಳ್ಬೋದು. ಯಾರಾದರೂ ಈ ಜಾಗದ ಬಗ್ಗೆ ಕೇಳಿದರೆ, ಇಲ್ಲಿ ಫುಡ್ನ ಟೇಸ್ಟ್ ಮಾಡಿದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಟೇಸ್ಟ್ ಮಾಡಿಲ್ಲ ಅಂದರೆ ಬಂದು ಅಂಕಲ್ ಎಗ್ ರೈಸಲ್ಲಿ ಒಂದು ಬಾರಿ ಟೇಸ್ಟ್ ಮಾಡಿ, ಆವಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿತ್ತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅದಕ್ಕೂ ಮುಂಚೆ ಯಾರೇ ನಮ್ಮ ಚಾನಲ್ ಹೊಸ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೇ ವೆರೈಟಿ ಅಲ್ಲ, ಇನ್ನೂ ಸುಮಾರು ವೆರೈಟಿ ಇದೆ, ಯಾವ್ದು ಬೇಕಾದ್ರೆ ನೀವು ಟ್ರೈ ಮಾಡ್ಬೋದು. ನಾನು ಮಸ್ಟ್ ರೆಕಮೆಂಡ್ ಮಾಡೋದು ಎಗ್ ರೈಸ್ ವಿತ್ ಎಗ್ ಮಸಾಲ ಅಂತಲೇ ಹೇಳ್ತೀನಿ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಇದೇ ಥರ ಫುಡ್ ವಿಡಿಯೋ ಸಿಗ್ತೀನಿ. ಅಲ್ಲವರೆಗೂ ಟೇಕ್ ಕೇರ್, ಬಾಯ್.